ಮೊನ್ನೆ ರಾತ್ರಿ ನಡೆದ ಜೆಡಿಎಸ್ ಮುಖಂಡನ ಬರ್ಬರ ಹತ್ಯೆಗೆ ಇಡೀ ಚಿಕ್ಕಬಳ್ಳಾಪುರವೇ ಬೆಚ್ಚಿಬಿದ್ದಿದೆ. ಅಷ್ಟಕ್ಕೂ ಕೊಲೆ ಮಾಡಿದವರು ಯಾರು, ಕೊಲೆ ಮಾಡಿದ್ದಾದ್ರೂ ಯಾಕೆ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡತೊಡಗಿದೆ. ಈ ನಡುವೆ ಕೊಲೆ ಮಾಡಿರೋದು ಆ ಚಿಗುರು ಮೀಸೆ ಹುಡುಗರೇ ಅನ್ನೋ ಅನುಮಾನ ಬಲವಾಗಿದ್ದು, ಚಿಗುರು ಮೀಸೆ ಹುಡುಗರ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಅಷ್ಟಕ್ಕೂ ಆ ಚಿಗುರು ಮೀಸೆ ಯುವಕರಿಗೂ ಜೆಡಿಎಸ್ ಮುಖಂಡನಿಗೂ ಅದೆಂಥ ದ್ವೇಷ, ಜಿದ್ದು, ಕೊಲೆ ಮಾಡುವಷ್ಟು ಕೋಪ ಅಂದ್ರ ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಮುಖಂಡನ ಬರ್ಬರ ಹತ್ಯೆ ಕೇಸ್. ಗಲಾಟೆ ಮಾಡ್ತಿದ್ದವರಿಗೆ ಬೈದು ಬುದ್ಧಿ ಹೇಳಿದ್ದೇ ತಪ್ಪಾಯ್ತಾ? ಚಿಗುರು ಮೀಸೆ ಹುಡುಗರಿಂದ ಹತ್ಯೆಯಾದ್ನ ಜೆಡಿಎಸ್ ಮುಖಂಡ. ಹೀಗೆ ಫೋಟೋದಲ್ಲಿ ಕಾಣ್ತಿರೋ ಈ ಇಬ್ಬರು ಯುವಕರ ಹೆಸರು ಅರವಿಂದ್ ಹಾಗೂ ಧನಂಜಯ್ ಅಲಿಯಾಸ್ ಧನು ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ನಿವಾಸಿ ಅರವಿಂದ್ ಹಾಗೂ ಜಾತವಾರ ಹೊಸಹಳ್ಳಿಯ ಧನು. ಈ ಇಬ್ಬರೇ ಜೆಡಿಎಸ್ ಮುಖಂಡ ವೆಂಕಟೇಶನನ್ನ ಭೀಕರವಾಗಿ ಕೊಲೆ ಮಾಡಿರೋರು ಅನ್ನೋ ಅನುಮಾನ ಬಲವಾಗಿದೆ. ಹಾಗಾಗಿ ಈ ಚಿಗುರು ಮೀಸೆ ಹುಡುಗರ ಬೆನ್ನು ಹತ್ತಿ ಚಿಕ್ಕಬಳ್ಳಾಪುರ ಪೊಲೀಸರು ಹುಡುಕಾಟ ಶುರು ಮಾಡಿದ್ದಾರೆ. ಅಸಲಿಗೆ ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ತಮ್ಮನಾಯಕನಹಳ್ಳಿ ಗೇಟ್ ಬಳಿ ಜೆಡಿಎಸ್ ಮುಖಂಡ ವೆಂಕಟೇಶ್ ಸ್ಕೂಟಿ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಈಗ ಕೊಲೆಗಾರರು ಯಾರು ಅನ್ನೋ ಚರ್ಚೆಗಳು ಶುರುವಾಗಿ ಕೊಲೆಯನ್ನ ಈ ಚಿಗುರು ಮೀಸೆ ಹುಡುಗರಾದ ಧನು ಹಾಗೂ ಅರವಿಂದ್ ಮಾಡಿರಬಹುದು ಅಂತ ಮೃತನ ಸಂಬಂಧಿಕರು ಅನುಮಾನ ವ್ಯಕ್ತಪಡಿಸಿ ಪೊಲೀಸರಿಗೆ ದೂರು ಸಹ ನೀಡಿದ್ರು. ದೂರಿನ ಮೇರೆಗೆ ಪೊಲೀಸರು ಮೊಬೈಲ್ ನಂಬರ್ ಟ್ರೇಸ್ ಮಾಡಿದ್ದು ಅಂತಿಮವಾಗಿ ಧನು ಲೊಕೇಶನ್ ಕೊಲೆಯಾದ ಜಾಗದಲ್ಲೇ ತೋರಿಸಿದೆಯಂತೆ. ಘಟನೆ ನಂತರ ಇಬ್ಬರ ಮೊಬೈಲ್ಗಳು ಸಹ ಸ್ವಿಚ್ ಆಫ್ ಆಗಿದೆ. ಇದರಿಂದ ಅವರೇ ಕೊಲೆಗಾರರು ಅಂತ ಪೊಲೀಸರು ಅವರ ಹುಡುಕಾಟ ಶುರು ಮಾಡಿದ್ದಾರೆ. ಅಂದ್ಹಾಗೆ ಕೊಲೆಯಾದ ವೆಂಕಟೇಶ್ ಸಂಬಂಧಿಕರು ಹೇಳೋ ಹಾಗೆ ತಮ್ಮನಾಯಕನಹಳ್ಳಿ ಗ್ರಾಮದ ರಸ್ತೆಯಲ್ಲಿರುವ ಬಾರ್ ಬಳಿ ಅರವಿಂದ್ ಗಲಾಟೆ ಮಾಡ್ತಿದ್ನಂತೆ. ಆಗ ಅಲ್ಲೇ ತುಸು ದೂರದಲ್ಲೇ ಮನೆ ಇದ್ದ ವೆಂಕಟೇಶ್ ಅರವಿಂದ್ಗೆ ಬೈದು ಬುದ್ಧಿ ಹೇಳಿದ್ನಂತೆ. ಆಗ ಅರವಿಂದ್ ಧನುನ ಕರೆಸಿ ಮತ್ತೆ ವೆಂಕಟೇಶ್ ಜೊತೆ ದೊಡ್ಡ ಗಲಾಟೆಯೇ ಮಾಡಿದ್ನಂತೆ. ಆಗ ಪರಸ್ಪರರು ಹೊಡೆದಾಡಿಕೊಂಡಿದ್ದು ಅಂದೇ ವೆಂಕಟೇಶ್ಗೆ ಕೊಲೆ ಮಾಡುವುದಾಗಿ ಬೆದರಿಸಿದ್ದರಂತೆ ಈ ಹುಡುಗರು. ಇನ್ನು ರಾತ್ರಿ ಕೊಲೆಯಾದ ವೆಂಕಟೇಶ್ ಅಂತ್ಯಕ್ರಿಯೆ ಸ್ವಗ್ರಾಮದಲ್ಲಿ ನೆರವೇರಿದ್ದು ಸಂಸದರಾದ ಸುಧಾಕರ್ ಹಾಗೂ ಮಲ್ಲೇಶ್ ಮೃತನಿಗೆ ಅಂತಿಮ ನಮನ ಸಲ್ಲಿಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಬರ್ಬಾರಿಕ್ ಮರ್ಡರ್, ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ. ನಿಜವಾಗಿಯೂ ಕೂಡ ಅದನ್ನು ನೋಡಲಿಕ್ಕೆ ಕೂಡ ಭಾಳ ನೋವಾಗ್ತದೆ. ಪಾಪ ಇಬ್ಬರು ಮಕ್ಕಳಿದ್ದಾರೆ. ತಮ್ಮನಾಯಕನಹಳ್ಳಿ ಅಂತ ಗ್ರಾಮದಲ್ಲಿ ಸುಮಾರು ರಾತ್ರಿ 9:30 ಅದು ಮೆಡಿಕಲ್ ಶಾಪ್ ಮುಂದೆ ಬಂದು ಲಾಂಗ್ಗಳು, ಮಚ್ಚುಗಳು ಸಿನಿಮೀಯ ಶೈಲಿಯಲ್ಲಿ ಬಂದು ಇವತ್ತು ಕಗ್ಗೊಲೆಯನ್ನು ಮಾಡಿದ್ದಾರೆ. ಅಂದರೆ ಸಂಬಂಧಪಟ್ಟಂಥವ್ರು ಯಾರೇ ಇದ್ದರೂ ಕೂಡ ಅವರನ್ನು ತಕ್ಷಣ ಬಂಧಿಸಬೇಕು, ಅವರಿಗೆ ಕ್ರಮ ಆಗಬೇಕು. ಈ ಮರ್ಡರ್ ನೋಡಿದರೆ ಒಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಒಂದು ಕೃತ್ಯ ಅಂತ ನನಗನ್ಸುತ್ತೆ. ಒಟ್ನಲ್ಲಿ 50 ವರ್ಷದ ವೆಂಕಟೇಶ್ ಇನ್ನೂ 25 ವರ್ಷದ ಚಿಗುರು ಮೀಸೆ ಹುಡುಗರ ಕೈಯಲ್ಲಿ ಕೊಲೆಯಾಗಿರೋ ಶಂಕೆ ಬಲವಾಗಿದ್ದು, ಯುವಕರ ಬಂಧನದ ನಂತರವಷ್ಟೇ ವೆಂಕಟೇಶ್ ಮೇಲೆ ಅದ್ಯಾಕೆ ಅಷ್ಟೊಂದು ದ್ವೇಷ, ಕೋಪ ಅನ್ನೋ ಮತ್ತಷ್ಟು ವಿಷಯ ತಿಳಿದು ಬರಬೇಕಿದೆ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.